ಕುಮಟಾ ಪಟ್ಟಣದ ಮಂದಾರ ಎಲೈಟ್ನಲ್ಲಿ ಮೀನುಗಾರರಿಗಾಗಿ ಹಮ್ಮಿಕೊಂಡ ಅಳಿವಿನಂಚಿನಲ್ಲಿರುವ ಸಮುದ್ರದ ಪ್ರಭೇದಗಳ ಸಂರಕ್ಷಣೆಯ ಕುರಿತಾದ ಜಾಗೃತಿ ಕಾರ್ಯಾಗಾರ ನಡೆಯಿತು. ಕೆಲ ಮೀನುಗಾರರು ಕಾರ್ಯಾಗಾರದಲ್ಲಿ ಪ್ರಶ್ನೆ ಮಾಡುವ ಮೂಲಕ ತಮಗಿರುವ ಸಂದೇಹಗಳಿಗೆ ಉತ್ತರ ಪಡೆದರು. ಸಮುದ್ರ ಮೀನುಗಾರಿಕೆ ಸಂಶೋಧನಾ ಸಂಸ್ಥೆ, ಮೀನುಗಾರಿಕೆ ಇಲಾಖೆ, ಸ್ಮಾಲ್ ಪೆಲಾಜಿಕ್ ಪರ್ಸಿನ್ ಫಿಶರಿನ್ ಮತ್ತು ಆಳ ಸಮುದ್ರ ತಾಂಡೇಲರ ಸಂಘದ ಸಹಯೋಗದಲ್ಲಿ ಹಮ್ಮಿಕೊಂಡ ಅಳಿವಿನಂಚಿನಲ್ಲಿರುವ ಸಮುದ್ರದ ಪ್ರಭೇದಗಳ ಸಂರಕ್ಷಣೆಯ ಕುರಿತಾದ ಜಾಗೃತಿ ಕಾರ್ಯಾಗಾರವನ್ನು ಐಸಿಎಆರ್ ಪ್ರಧಾನ ವಿಜ್ಞಾನಿ ಡಾಕ್ಟರ್ ಕೆಎಂ ರಾಜೇಶ್ ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ಮೀನುಗಾರರು ಆಳ ಸಮುದ್ರದಲ್ಲಿ ಮೀನುಗಾರಿಕೆಗೆ ಹೋದಾಗ ಅಳಿವಿನಂಚಿನಲ್ಲಿರುವ ಮತ್ಸ್ಯ ಪ್ರಭೇದಗಳು ಕಂಡು ಬಂದಾಗ ಅವುಗಳನ್ನು ಹಿಡಿಯದೆ ಮರಳಿ ಸಮುದ್ರಕ್ಕೆ ಬಿಡಬೇಕು. ಆದಷ್ಟು ಅಳಿವಿನ ಅಂಚಿನಲ್ಲಿರುವ ಸಮುದ್ರ ಜೀವಿಗಳನ್ನು ರಕ್ಷಣೆ ಮಾಡುವಂತೆ ಕರೆ ನೀಡಿದರು. ಐಸಿಎಆರ್ ಹಿರಿಯ ವಿಜ್ಞಾನಿ ಡಾಕ್ಟರ್ ಜಿಬಿ ಪುರುಷೋತ್ತಮ ಮಾತನಾಡಿ, ಶಾರ್ಕ್, ತೊರಕೆ ಮತ್ತು ಪಣಕೋರಿ ಜಾತಿಯ ಮೀನುಗಳ ಸಂರಕ್ಷಣೆಯ ಬಗ್ಗೆ ಮೀನುಗಾರರಲ್ಲಿ ಜಾಗೃತಿ ಮೂಡಿಸಿದರು. ಐಸಿಎಆರ್ನ ಸುನೀಲ್ ಕುಮಾರ್ ಅವರು ಇತರೆ ಅಳಿವಿನ ಅಂಚಿನಲ್ಲಿರುವ ಅಪಾಯವನ್ನು ಎದುರಿಸುತ್ತಿರುವ ಮತ್ತು ಸಂರಕ್ಷಿತ ಮತ್ತು ಸಂರಕ್ಷಣೆಯ ಅಗತ್ಯವಿರುವ ಸಮುದ್ರ ಜೀವಿಗಳ ಬಗ್ಗೆ ಮಾಹಿತಿ ನೀಡಿದರು. ಎಸಿಎಫ್ ಡಾಕ್ಟರ್ ಕೃಷ್ಣೇಗೌಡ ಅವರು ಮಾತನಾಡಿ, ವನ್ಯಜೀವಿ ಕಾಯ್ದೆ 1972ರ ಅಡಿಯಲ್ಲಿರುವ ಸಂರಕ್ಷಿಸಲ್ಪಟ್ಟಿರುವ ಸಮುದ್ರ ಜೀವಿಗಳನ್ನು ಹಿಡಿಯುವುದರ ಪರಿಣಾಮ ಮತ್ತು ಕಾಯ್ದೆಯ ಉಲ್ಲಂಘನೆ ಮತ್ತು ಶಿಕ್ಷೆ ಮತ್ತು ದಂಡದ ಬಗ್ಗೆ ಸವಿಸ್ತಾರವಾಗಿ ಮಾಹಿತಿ ನೀಡಿದರು. ಈ ಸಂದರ್ಭದಲ್ಲಿ ಆಳ ಸಮುದ್ರ ಸಂಘದ ಮಾಜಿ ಅಧ್ಯಕ್ಷ ಗಣಪತಿ ಹರಿಕಂತ್ರ ಅವರು ಮಾತನಾಡಿ, ನೀವು ಹೇಳುವುದು ಸರಿ ಸರ್, ಆದರೆ ನಾವು ಮೀನು ಹಿಡಿಯಲು ಬಲೆ ಹಾಕಿದಾಗ ಅದರಲ್ಲಿ ಯಾವ ಮೀನುಗಳು ಸಿಗುತ್ತವೆ ಎಂಬುದು ತಿಳಿಯುವ. ಬಲೆಯನ್ನು ದಡಕ್ಕೆ ಎಳೆದು ತಂದಾಗ ಅಥವಾ ಬಲೆ ಎತ್ತಿ ಬೋಟ್ನಲ್ಲಿ ಇಳಿಸುವಷ್ಟರಲ್ಲಿ ಆ ಜೀವಿಗಳು ಮೃತಪಟ್ಟಿರುತ್ತವೆ. ಆಗ ಏನೋ ಮಾಡಬೇಕು, ಅಲ್ಲಿಯೇ ಬಿಸಾಡಿದರೆ ಸಮುದ್ರದಲ್ಲಿ ಮಾಲಿನ್ಯ ಉಂಟಾಗುತ್ತದೆ ಎಂದು ಪ್ರಶ್ನಿಸಿದರು. ಅದಕ್ಕೆ ಪ್ರತಿಕ್ರಿಯಿಸಿದ ಅಧಿಕಾರಿಗಳು, ಸಂರಕ್ಷಿತ ಪ್ರಭೇದ ಬಲೆಗೆ ಸಿಕ್ಕಿ ಮೃತಪಟ್ಟರೆ ಅದನ್ನು ಮಾರಾಟ ಮಾಡದೆ ದಡಕ್ಕೆ ತಂದು ಅಂತ್ಯಕ್ರಿಯೆ ಮಾಡಬೇಕು. ಒಂದು ವೇಳೆ ಬದುಕಿದ್ದರೆ ಮರಳಿ ಸಮುದ್ರಕ್ಕೆ ಬಿಡಿ. ಇಂತಹ ಸಂರಕ್ಷಿತ ಪ್ರಭೇದಗಳನ್ನು ತಿಳಿದು ಬೇಟೆ ಮಾಡುವುದು ಕಾನೂನು ರೀತಿಯಲ್ಲಿ ಅಪರಾಧವಾಗಿದೆ. ಆದಷ್ಟು ಇಂಥ ಜೀವಿಗಳನ್ನು ಸಂರಕ್ಷಿಸಲು ಮೀನುಗಾರರು ಸಹಕಾರ ಮಾಡಬೇಕೆಂದು ಕೋರಿದರು. ಬಳಸಿ ಅದನ್ನ ಪ್ರಕರಣ ದಾಖಲಿಸದಿದ್ದಂಗೂ ಒಂದು ಅವಕಾಶ ಇದೆ. ನೀವು ಹೇಳಿದ್ರಲ್ಲ, ಈಗ ಅನಿವಾರ್ಯವಾಗಿ ಹಿಡಿತೀವಿ, ಅದು ಎಲ್ಲರಿಗೂ ಅಂಡರ್ಸ್ಟುಡ್. ಅದು ಸರ್, ಆಕಸ್ಮಿಕವಾಗಿ ಈಗ ಸಿಕ್ಕಿದ ಮೀನು ನಮಗೆ ಒಂದು ಸಾರ್ಕ್ ಆಗಿರ್ಬೋದು ಅಥವಾ ಗರಗಸ ಮೀನಾಗಿರ್ಬೋದು, ಬಟ್ ನಮಗೆ ಸಿಕ್ಕಿದ್ರೆ ನಾವೀಗ ಒಂದು ನೀರಿಗೆ ಬಿಸಾಡಬೇಕು, ವೇಸ್ಟ್ ಆಯಿತು. ಆಕಸ್ಮಿಕವಾಗಿ ನಾವು ಬಂದರಿಗೆ ತಂದು ಅದನ್ನು ಡಿಸ್ಪೋಸ್ ಮಾಡ್ಬೋದಾ, ಮಾರ್ಕೆಟ್ ಹಾಕ್ಬೋದಾ? ಮಾರ್ಕೆಟ್ಗೆ ಹಾಕೋಗಿಲ್ಲ. ಕಮರ್ಷಿಯಲ್ ಉದ್ದೇಶಕ್ಕೆ ನಿಮಗೆ ನಿಷೇಧಿತ ಮೀನು ಅಂತ ಗೊತ್ತಾದರೆ ಅರಣ್ಯ ಇಲಾಖೆ ಅಥವಾ ಮೀನುಗಾರಿಕೆ ಇಲಾಖೆ ಗಮನಕ್ಕೆ ತನ್ನಿ. ಅದನ್ನು ಯಾವುದೇ ಕಾರಣ ನೀವು ಇವನ್ನು ಮಾರಾಟ ಮಾಡಿದ್ರೆ ಅವಾಗ ಅಫೆನ್ಸ್ ಆಗ್ಬಿಡುತ್ತದೆ. ಇದೇ ಯಾಕಂದ್ರೆ ನಮ್ಮ ಕೆಲವರಿಗೆ ನಿಮ್ಗೆ ಗೊತ್ತಿದ್ದು ನೀವು ಅದನ್ನು ಪ್ರಚೋದನೆ ಮಾಡ್ತಿದ್ರಿ ಅಂತ ಆಗುತ್ತೆ. ಗೊತ್ತಿರೋದಿಲ್ಲ. ಗೊತ್ತಿಲ್ಲದ ಮೇಲೆ ಈ ಒಂದು ಸ್ಥಿತಿ ಬಂದಾಗ, ಯಾಕಂದ್ರೆ ಬೋಟಲ್ಲಿ ಒಂದು ಓನರ್ ಇರ್ತಾರೆ, ಓನರ್ನ ಕೆಳಗೆ ಒಂದು ಡ್ರೈವರ್ ಕೆಳಗೆ ಒಂದು 7 ಜನ ಇರ್ತಾರೆ. ಯಾಕಂದ್ರೆ ಒಬ್ಬ ಮಾಡಿದ್ರು ಅದು ಎಲ್ಲರಿಗೂ ತಪ್ಪೇ. ಆ ತಪ್ಪನ್ನು ನಿವಾರಣೆ ಆಗ್ಬೇಕಂತ ಹೇಳಿ ನಮ್ಮೆಲ್ಲರ ಉದ್ದೇಶ. ಆಯ್ತು, ಅದಕ್ಕೆ ಮೀನುಗಾರಿಕೆ ಅಧಿಕಾರಿ ಇದ್ದಾರೆ, ಅವರು. ಯಾಕಂದ್ರೆ ನಾವು ತರಲಿಕ್ಕೂ ಆಗಲ್ಲ, ಮತ್ತು ಅದನ್ನು ನಾವು ಯಾವುದೇ ರೀತಿಯಿಂದ ಸೇಫ್ಟಿ ಮಾಡಲಿಕ್ಕೂ ನಮ್ಮ ಹತ್ರ ತುಂಬ ಕಷ್ಟ ಆಗಿರೋದ್ರಿಂದ ಇದಕ್ಕೆ ಎಲ್ಲ ಅದರಲ್ಲಿ ಆಕ್ಟ್ಸ್ ಡನ್ ಇನ್ ಗುಡ್ ಫೇತ್ ಅಂತ ಒಂದು ಸೆಕ್ಷನ್ ಇದೆ. ಅವ್ರಿಗೆ ನೀವು ತಿಳಿಸಿ ವಿಷಯನ, ಅದನ್ನು ತಂದು ಅದನ್ನು ನೀವು ಉಳುವಂಥದ್ದು ಇನ್ನೊಂದು ಮಾಡುವಂಥದ್ದು ತಪ್ಪಲ್ಲ. ಬಟ್ ಅದನ್ನು ಉದ್ದೇಶಿತವಾಗಿ ಹಿಡಿದು ಅದರಲ್ಲಿರುವಂತಹ, ಈಗ ಫಿನ್ಸ್ ಅಂತ ಹೇಳಿದ್ರು, ಆ ರೆಕ್ಕೆಗಳಿಗೆ ಸಾಕಷ್ಟು ವ್ಯಾಲ್ಯೂ ಇರ್ತದೆ. ಅದನ್ನೆಲ್ಲ ತೆಗೆದುಬಿಟ್ಟು ನಾವು ಆಕ್ಸಿಡೆಂಟಲಾಗಿ ಸಿಕ್ತು ತಂದಿದ್ದೀವಿ ಅಂದರೆ ಅದು ತಪ್ಪಾಗ್ತದೆ. ಅಂಥದನ್ನು ಮಾಡಬಾರ್ದು. ನೀವು ಹೇಳಿದಾಗೆ ಪೊಲ್ಯೂಟೆಂಟ್ ಅಲ್ಲಿಗೆ ಹಾಕಿದಾಗ ಆಯಿಲ್ ಲೀಚ್ ಆಗ್ಬೋದು, ಅಥವಾ ಅಲ್ಲಿನ ನೀರಿನ ಅಂಶ ಹಾಳಾಗ್ಬೋದು. ಅದಕ್ಕೋಸ್ಕರ ಇನ್ಫಾರ್ಮ್ ಮಾಡಿ ಅಥವಾ ಅದನ್ನು ತಂದು ಇಲ್ಲಿ ನೀವು ದಫನ್ ಮಾಡೋದ್ರಿಂದ ಯಾವುದೇ ರೀತಿಯಾದಂಥ ತೊಂದರೆ ಇಲ್ಲ. ಬಟ್ ಉದ್ದೇಶಿತವಾಗಿ ಆಗಬಾರ್ದು ಯಾವುದು. ಈಗ ಬೈ ಕ್ಯಾಚ್ ಅಂತ ಏನು ಹೇಳ್ತೀವಿ, ಬೈ ಕ್ಯಾಚ್ ಅಂದರೆ ನೀವು ಅದನ್ನು ಟಾರ್ಗೆಟ್ ಮಾಡೋದಿಲ್ಲ, ಯಾವುದೋ ಮೀನುಗಾರಿಕೆಯನ್ನು ಮಾಡ್ತಾ ಇರ್ತೀರಾ, ಆವಾಗ ಬಂದಿರ್ತದೆ. ಅಲ್ಲೂ ಕೂಡ ಅದನ್ನು ನೀವು ಬದುಕುಳಿಸ್ಲಿಕ್ಕೆ ಆಗ್ತದಾ? ಉಳಿಸ್ಲಿಕ್ಕಾದಂಥ ಸಂದರ್ಭದಲ್ಲಿ ನೀವು ಸ್ವಲ್ಪ ಮೀನು ಕಳ್ಕೊಂಡ್ರೂ ಪರವಾಗಿಲ್ಲ, ಆ ಬಲೆಗಳು ಹೋಗ್ತದೆ ಅಂತ ಗೊತ್ತು. ಅದ್ರ ಬಗ್ಗೆ ಎಲ್ಲ ನಾವು ಡಿಸ್ಕಸ್ ಮಾಡಲಿಕ್ಕೆ ಮುಂದೆ ಮಾಡುವ. ಈ ಕಾರ್ಯಾಗಾರದಲ್ಲಿ ಕುಮಟಾ ಮೀನುಗಾರಿಕೆ ಇಲಾಖೆಯ ಸಹಾಯಕ ನಿರ್ದೇಶಕ ಸಚಿನ್, ಸ್ಮಾಲ್ ಪೆಲಾಜಿಕ್ ಪರ್ಸಿನ್ ಫಿಶರೀಸ್ ಉದಯ್ ಕುಮಾರ್, ಆಳ ಸಮುದ್ರ ತಾಂಡೇಲರ ಸಂಘದ ರವಿರಾಜ್ ಸುವರ್ಣ ಇತರರು ಇದ್ದರು. ವಿವಿಧ ಬೋಟ್ಗಳ ಮಾಲೀಕರು, ಮೀನುಗಾರರು, ಪ್ರಮುಖರು ಈ ಕಾರ್ಯಾಗಾರದಲ್ಲಿ ಪಾಲ್ಗೊಂಡು ಪ್ರಯೋಜನ ಪಡೆದರು. ಕೆನರಾ ಪ್ಲಸ್ ನ್ಯೂಸ್, ಕುಮಟಾ.